everyone, greetings from National Skills Network. This is Madhuri and I'm back. And this time it's a very special conversation. And this is not just going to be in English, it's going to be in Kannada. And we have an expert with us who's going to explain a very recent project of ours. So over to Purnima Malagumani now, who's the COO of Metiskills, and she's from Bangalore. ಹಲೋ ಎವ್ರಿಬಡಿ, ನಮಸ್ತೆ. ನನ್ಗಿವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಇದು ಇಂಡಿಯಾ ಆಸ್ಟ್ರೇಲಿಯಾ ಕೊಲಾಬ್ರೇಷನ್ ಇಂದ ಮಾಡಿರುವಂತ ಒಂದು ಅಪ್ಲೈಡ್ ಲರ್ನಿಂಗ್ ಟೂಲ್ ಕಿಟ್. ಇದನ್ನ ನಾನು ಕನ್ನಡದಲ್ಲಿ ನಿಮ್ಗೆಲ್ಲ ಪರಿಚಯಿಸ್ಬೇಕು ಅಂತ ಇವತ್ತು ಇಲ್ಲಿದ್ದೀನಿ. ಸೊ ನಾನು ಕನ್ನಡದಲ್ಲಿ ಸುಮಾರು ಪುಸ್ತಕಗಳನ್ನೆಲ್ಲ ಬರೆದಿದ್ದೀನಿ. ಕನ್ನಡದ ಅವಿಡ್ ರೀಡರ್ ನಾನು. ನನಗೆ ಸಾಹಿತ್ಯ ಎಲ್ಲ ತುಂಬಾ ಇಂಟ್ರೆಸ್ಟ್. ನನ್ನ ಪ್ರಕಾರ ಇದು ಇವತ್ತಿನ ಒಂದು ನಮ್ಮ ಎಜುಕೇಶನ್ ಸಿಸ್ಟಮ್ ಏನಿದೆ, ನಾವು ಒಂದು ಹಲವು ದಶಕಗಳ ಹಿಂದೆ ನೋಡ್ಕೊಂತ ಹೋದ್ರೆ ದಿನ ದಿನಕ್ಕೂ ಒಂದು ಬದಲಾವಣೆ ಆಗ್ತಾ ಇದೆ. ಇವಾಗ ನಾವು ಮೆಮೊರೈಸ್ ಮಾಡಿ ಬೈಹರ್ಟ್ ಮಾಡಿ ಕಂಠಪಾಠ ಮಾಡೋದು ಅಂತ ಏನ್ ಹೇಳ್ತೀವಿ, ಆ ರೀತಿಯ ಒಂದು ಓದಿನ ಅವಶ್ಯಕತೆ ಇಲ್ಲ. ಇವಾಗಿಂದ ಏನಿದ್ರು ಒಂದು ಕೌಶಲ್ಯಗಳನ್ನ ಕಲಿಸುವಂತಹ ಓದಿನ ಸಿಸ್ಟಮ್ ಇದು. ಇದಕ್ಕೋಸ್ಕರ ಇವರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇದನ್ನ ಒಂದು ಟೂಲ್ ಕಿಟ್ ರೆಡಿ ಮಾಡಿರೋದು ನಂಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಇದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮುಂಚೆ ನಾನು ಮಾಧುರಿ ಅವ್ರಿಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು, ಈ ರೀತಿಯ ಒಂದು ಕಾನ್ಸೆಪ್ಟ್ ಅವ್ರಿಗೆ ಹೇಗೆ ಮನಸ್ಸಿಗೆ ಬಂತು, ಈ ತರ ಒಂದು ಡೆವಲಪ್ ಮಾಡಬೇಕು ಮತ್ತು ಇದ್ರ ಅವಶ್ಯಕತೆ ಏನಿತ್ತು, ಹೇಗೆ ಇದನ್ನ ಅವರು ಮಾಡಿದ್ರು ಅಂತ ಒಂದಷ್ಟು ಇದ್ರ ಬಗ್ಗೆ ಹೇಳೋದಕ್ಕೆ ಕೇಳ್ಕೊಳ್ತೀನಿ. Thank you, Purnima. The toolkit is a product from a long research which happened during the last year, over 9 months, between the Australia India Institute and few institutions in India. It was supported by University of Melbourne, and in India, TISS and IIIT Bangalore came forward to support this. They were partnering, and we from NSN, National Skills Network, we also played a role. I was the national coordinator for this project, and this project involved a lot of intense study of school system in India, especially in the backdrop of National Education Policy 2020 and the implementation of skill-based subjects under the format of applied learning. Applied learning is different from rote learning or memory-based learning. So we did this study of the schools, and we found that if we have to offer a lot of skill-based subjects in schools, the teachers need to be prepared. And India cannot have overnight so many teachers who can teach skill subjects. So this is the methodology. The applied learning methodology is what we propose for these teachers to take up skill-based subjects. For example, if you can teach history in an applied way, or if you can teach any other subject, commerce, in an applied way, there it becomes a bit skill-based. You will have to bring life skills, social skills, right, or technical skills. That is what we are talking about. So the study involved schools in Melbourne, also in Australia. We did a comparative study. And then we came up with this toolkit, which has a lot of practical knowledge and information. And it is freely available to download. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಈಗ ಅಪ್ಲೈಡ್ ಲರ್ನಿಂಗ್ ಅಂತಂದ್ರೆ ನಾವು ನಮ್ಮ ನಿಜ ಜೀವನದಲ್ಲಿ ಏನನ್ನ ನೋಡ್ತೀವೋ ಅದನ್ನ ಉಪಯೋಗಿಸ್ಕೊಂಡು, ಅದನ್ನ ಒಂದು ಎಕ್ಸಾಂಪಲ್ಸ್ ತರ ಅಥವಾ ಅದನ್ನ ಒಂದು ನಮ್ಮ ನಿದರ್ಶನಗಳನ್ನಾಗಿ ಉಪಯೋಗಿಸ್ಕೊಂಡು ಕಲಿಯುವಂಥದ್ದು. ಇವಾಗ ನಾವು ಕಾಲೇಜಲ್ಲಿ ಇದ್ದಾಗ ಒಂದು ಇಂಟಿಗ್ರೇಷನ್ ಅಂದ್ರೆ ಏನು, ಅದನ್ನ ಏನಕ್ಕೆ ಕಲಿಬೇಕು ಅಂತ ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್, ಒಂದು ಟ್ರಯಾಂಗಲ್ ಆಫ್ ಪಿಜ್ಜಾ ಕೊಟ್ರೆ ಅದರಿಂದ ಆ ಟ್ರಯಾಂಗಲ್ ಪೂರ್ತಿ ಎಷ್ಟು ದೊಡ್ಡದಿತ್ತು, ಆ ಪಿಜ್ಜಾ ಎಷ್ಟು ದೊಡ್ಡದಿತ್ತು ಅಂತ ಕಲಿಯೋದಕ್ಕೆ ನಮ್ಗೆ ಇಂಟಿಗ್ರೇಷನ್ ಬೇಕು. ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಇವಾಗ ನೇಚರ್ ಕ್ಲಬ್, ಬೇರೆ ಬೇರೆ ಕ್ಲಬ್ಸ್ ಇರ್ತಾ ಇತ್ತು, ಡ್ರಾಯಿಂಗ್ ಇರ್ಬೋದು, ಅದು ಇದು ಎಲ್ಲ. ಸೊ ಅದರಲ್ಲಿ ನೇಚರ್ ಕ್ಲಬ್ಗೆ ಸೇರ್ಕೊಳ್ಳೋದಂದ್ರೆ ಈಗ ಹೋಗಿ ಹೂಗಳನ್ನ ನೋಡೋದು, ಅದರಲ್ಲಿ ಎಷ್ಟು ದಳಗಳಿದೆ, ಅದರಲ್ಲಿ ಅದು ಯಾಕೆ ಫೆಬುನಾಕಿ ನಂಬರ್ಸ್ ಮಾತ್ರ ಇರುತ್ತೆ, ಆ ಥರದ್ದೆಲ್ಲ ಕಾನ್ಸೆಪ್ಟ್ಸ್ನ ನಮಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡಿ ಕಲಿಸ್ತಾ ಇದ್ರು. ಆ ರೀತಿ ಒಂದು ಉದ್ದೇಶ ಇಟ್ಕೊಂಡು ಡೆವಲಪ್ ಮಾಡಿರೋ ಈ ಸ್ಕಿಲ್ ಟೂಲ್ ಕಿಟ್ ಏನಿದೆ, ಇದ್ರ ಮುಖ್ಯ ಉದ್ದೇಶ ಅಪ್ಲೈಡ್ ಲರ್ನಿಂಗ್ ಅನ್ನ ಸ್ಕೂಲಿನ ಟೀಚರ್ಸ್ಗೆ ಮತ್ತೆ ಅಕಾಡೆಮಿಷಿಯನ್ಸ್ ಅವರು ಯಾವ ರೀತಿ ಒಂದು ಸಿಲೆಬಸ್ನ ಪ್ಲಾನ್ ಮಾಡ್ಬೋದು, ಅವ್ರ ಕರಿಕ್ಯುಲಮ್ ಡಿಸೈನ್ ಮಾಡ್ಬೋದು, ಮತ್ತೆ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ. ಮತ್ತೆ ಇವಾಗ ಎಜುಕೇಶನ್ ಒಂದು ಸ್ಕಿಲ್ ಬೇಸ್ಡ್ ಆಗಿರೋದ್ರಿಂದ
ಇದರಿಂದ ಯಾವ ಸ್ಕಿಲ್ನ ನಾವು ಇಂಪ್ರೂವ್ ಮಾಡ್ಬೋದು, ಯಾವ ರೀತಿ ಮಕ್ಕಳು ಸುಲಭವಾಗಿ ಅರ್ಥ ಆಗ್ಬೇಕು, ಮತ್ತೆ ಎಕ್ಸಾಮ್ ಕೂಡ ಇದು ಒಂದು ತುಂಬಾ ಕಷ್ಟ ಆಗಿ ಅವ್ರು ಕಲ್ತಿದ್ದನ್ನ ರಿಪ್ರೊಡ್ಯೂಸ್ ಮಾಡಕ್ ಆಗದೆ ಇರೋ ತರ ಕಷ್ಟ ಅನುಭವಿಸ್ದಲೆ ಸುಲಭವಾಗಿ ಹೆಂಗ್ ಕಲಿಬೋದು ಅನ್ನೋದನ್ನ ಈ ಟೂಲ್ ಕಿಟ್ಟು ಹೇಳ್ಕೊಡತ್ತೆ. ಮತ್ತೆ ಈಗ ಎಲ್ಲಾ ಸ್ಕೂಲ್ ಟೀಚರ್ಸ್ ಸ್ಕೂಲ್ಗಳಲ್ಲಿ ಇದನ್ನ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡಲೇಬೇಕು. ಮತ್ತೆ ನಮ್ಮ ಲರ್ನಿಂಗ್ ಸಿಸ್ಟಮ್ ಏನಿದೆ ಒಂದು ಅಪ್ಲೈಡ್ ಲರ್ನಿಂಗ್ ಆಗಬೇಕು ಅಂತ ಸರ್ಕಾರ ಕೂಡ ಕಂಪಲ್ಸರಿ ಮಾಡಿರೋದ್ರಿಂದ ಒಂದೇ ಸಲಕ್ಕೆ ಅಷ್ಟೊಂದು ಟೀಚರ್ಸ್ ಓವರ್ ನೈಟು ನಾವು ಅವ್ರಿಗೆ ಟ್ರೈನಿಂಗ್ ಕೊಡೋದಿಕ್ಕೆ ಆಗೋದಿಲ್ಲ. ಹಂಗಾಗಿ ಇದು ಒಂದು ಆನ್ಲೈನ್ ಇರೋದ್ರಿಂದ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಸುಲಭವಾಗಿ ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಯಾವುದೇ ರೀತಿಯ ಒಂದು ಡಿವೈಸಲ್ಲಿ ಈ ರೀತಿ ಟೂಲ್ಸ್ ಇರಬೇಕು, ಈ ರೀತಿ ಆ್ಯಪ್ಸ್ ಇರಬೇಕು ಅನ್ನೋಂಥ ಯಾವ ಕಂಪಲ್ಷನೂ ಇಲ್ಲ. ತುಂಬ ಮೆಮೊರಿ ಸ್ಪೇಸು ಬೇಕಾಗಿಲ್ಲ. ಮೊಬೈಲಲ್ಲಿ ಕೂಡ ಇದನ್ನ ಡೌನ್ಲೋಡ್ ಒಟ್ಟಿಗೆ ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಮಾಡ್ಯೂಲ್ ವೈಸು ಕೂಡ ಒಂದೊಂದೇ ಟಾಪಿಕ್ನ ಒಂದೊಂದು ದಿನ ಕಲ್ತ್ಕೊಂಡು ಬೇಕಾದ್ರೂ ಓದ್ಕೊಳ್ಬಹುದು. ಸೊ ಈ ರೀತಿ ಇದೆ ಇದು ಟೂಲ್ ಕಿಟ್. ಇದು ಇಂಗ್ಲಿಷ್ನಲ್ಲಿದೆ. ಮತ್ತೆ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಇದಕ್ಕೆ ಉದ್ದೇಶ, ಇದರ ಮುಖ್ಯ ಬೆನಿಫಿಷರೀಸ್ ಅಂತ ನಾವೇನು ಹೇಳಿದ್ರೆ ಇಟ್ ಈಸ್ ಸ್ಕೂಲ್ಸ್, ಎಸ್ಪೆಷಲಿ ಸೆಕೆಂಡ್ರಿ, ಸೀನಿಯರ್ ಸೆಕೆಂಡ್ರಿ ಸ್ಕೂಲ್ಸ್. ಸೊ ಅವ್ರಿಗೆ ಇದು ಮುಖ್ಯವಾಗಿ ಉಪಯೋಗ ಆಗಲಿ ಅಂತ ಮಾಡಿದ್ದಾರೆ. Thank you, Purnima. That was a very nice overview of the context and the importance of the toolkit. So let us show the toolkit to our audience. Here we go. ಸೊ ಇಲ್ಲಿ ನೀವು ನೋಡಬಹುದು, ಇದು ಹೋಮ್ ಪೇಜು ಈ ಒಂದು ಟೂಲ್ ಕಿಟ್ದು. ಇದರಲ್ಲಿ ಇದು ಯಾರಿಗೆ ಅಪ್ಲೈಡ್ ಆಗತ್ತೆ ಮತ್ತೆ ಯಾರು ಇದನ್ನ ಬಳಸ್ಬೋದು ಮತ್ತೆ ಇದರ ಉದ್ದೇಶ ಏನು ಅನ್ನೋದೆಲ್ಲ ನಿಮಗೆ ಸಿಗತ್ತೆ. ಮತ್ತೆ ಇಲ್ಲಿ ಟೂಲ್ ನೀವು ಒಟ್ಟಿಗೆನೆ ಡೌನ್ಲೋಡ್ ಮಾಡ್ಕೋಬಹುದು, ಡೌನ್ಲೋಡ್ ದ ಟೂಲ್ ಕಿಟ್. ಅದನ್ನ ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ಈ ಪೇಜ್ ಕಾಣಿಸತ್ತೆ. Yeah, you can download the entire document. Yeah, here. ಪೂರ್ತಿ ಒಂದು 126 ಪೇಜಸ್ ಇದೆ ಈ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ನ ಒಂದೇ ಸಲ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದರಲ್ಲಿ ಕಾಂಟೆಂಟ್ಸ್ ಇದೆ. ಯು ಕ್ಯಾನ್ ಚೂಸ್ ವಿಚ್ ಪೋರ್ಷನ್ ಯು ವಾಂಟ್ ಟು ಸಿ, ಅಥವಾ ಟೂಲ್ ಕಿಟ್ದು ಒಂದು ಓವರ್ ವ್ಯೂ ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರಲ್ಲಿ ಏನೇನು ಕವರ್ ಆಗಿದೆ ಅಂತ ತೋರಿಸುತ್ತೆ. ಮತ್ತೆ ಬೇರೆ ಬೇರೆ ಚಾಪ್ಟರ್ಸ್ ಇದೆ, ಲೈಕ್ ಇಂಟ್ರೊಡಕ್ಷನ್, ಇದ್ರ ಬಗ್ಗೆ ಏನು ಯಾಕೆ ಅನ್ನೋದನ್ನ ತಿಳ್ಕೊಬಹುದು. ಎಕೋಸಿಸ್ಟಮ್, ಇದು ಹೇಗೆ ಡೆವಲಪ್ ಆಯ್ತು, ಮತ್ತೆ ಕರಿಕ್ಯುಲಮ್ ಏನೇನಿದೆ, ಪೆಡಗಾಗಿ ಏನಿದೆ, ಇದ್ರದ್ದು ಅಸೆಸ್ಮೆಂಟ್ ಹೇಗೆ ಮಾಡ್ಬೋದು, ಮತ್ತೆ ಇದರಲ್ಲಿ ಪಾರ್ಟ್ನರ್ಶಿಪ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಈ ಚಾಪ್ಟರ್ ನಲ್ಲಿ ನಿಮಗೆ ಸಿಗತ್ತೆ. Let's show them the curriculum chapter. Yeah. Yeah, here's the curriculum chapter. Yeah. ಸೊ ಇಲ್ಲಿ ನೀವು ಕರಿಕ್ಯುಲಮ್ ಚಾಪ್ಟರ್ ನಲ್ಲಿ ನೋಡ್ಬೋದು, ಟೀಚರ್ಸ್ ಕೊಲಾಬ್ರೇಷನ್ ಫಾರ್ ಸ್ಟ್ರೆಂಥನಿಂಗ್ ಅಪ್ಲೈಡ್ ಲರ್ನಿಂಗ್, ಮತ್ತೆ ಮೇಕಿಂಗ್ ಕರಿಕ್ಯುಲಮ್ ರಿಲೆವೆಂಟ್ ಟು ಲೋಕಲ್ ನೀಡ್ಸ್. ಯಾವ ಏರಿಯಾದಲ್ಲಿ ನಾವು ಈಗ ಯಾವ ಸ್ಕೂಲ್ನವರು ಇದನ್ನ ಬಳಸ್ತಾ ಇರ್ತಾರೋ ಅವರು ಅವರ ಲೋಕಲ್ ಅಗತ್ಯಗಳಿಗೆ ತಕ್ಕಂಗೆ ಇದನ್ನ ಕರಿಕ್ಯುಲಮ್ನ ಅವರು ಡೆವಲಪ್ ಮಾಡ್ಕೊಳ್ಬಹುದು. ಮತ್ತೆ ಇದರ ಡಿಸೈನ್ ಏನಿದೆ ಒಂದು, ಇಟ್ ಈಸ್ ಫ್ಲೆಕ್ಸಿಬಲ್ ಡಿಸೈನ್ ಫಾರ್ ಇನ್ಕ್ಲೂಸಿವ್ ಲರ್ನಿಂಗ್. ಎಲ್ಲಾ ತರದ ಲರ್ನರ್ಸ್ಗೂ ಇದು ಇನ್ಕ್ಲೂಡ್ ಆಗೋ ತರ ಇದನ್ನ ನಾವು ಡಿಸೈನ್ ಮಾಡ್ಕೊಳ್ಬಹುದಾಗಿದೆ. ಅದು ಹೇಗೆ ಡಿಸೈನ್ ಮಾಡೋದು ಏನು ಅಂತ ನಮ್ಗೆ ಡೀಟೇಲ್ ಆಗಿ ಇದರಲ್ಲಿ ಹೋದ್ರೆ ಗೊತ್ತಾಗುತ್ತೆ. Yeah, so similarly there are other chapters to be downloaded, and we request our audience to use it and let us know. So you can probably request the same, Purnima. ಕರೆಕ್ಟ್. ಸೊ ಈ ಒಂದು ಟೂಲ್ ಕಿಟ್ದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇದು ರೀಸೆಂಟ್ಲಿ ಡೆವಲಪ್ ಆಗಿರೋದ್ರಿಂದ ಆಲ್ರೆಡಿ ಯೂಸರ್ಸ್ಗೆ ಇದು ಅವೈಲಬಲ್ ಇದೆ. ನೀವು ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸ್ಬಿಟ್ಟು ನಿಮ್ಮ ಒಂದು ಫೀಡ್ಬ್ಯಾಕ್ನ ಇವ್ರಿಗೆ ತಲುಪಿಸಿದ್ರೆ ಅವ್ರು ಅದನ್ನ ಇನ್ನೂ ಹೆಚ್ಚಾಗಿ ಅದನ್ನ ಇಂಪ್ರೂವ್ ಮಾಡ್ತಾರೆ. ಯೂಸರ್ ಫ್ರೆಂಡ್ಲಿ ಇದೆ, ತುಂಬಾ ಸಿಂಪಲ್ ಇದೆ, ಓದಿದ್ರೆ ಆರಾಮಾಗಿ ಅರ್ಥ ಆಗೋಂಗಿದೆ. ಅದ್ ನೋಡ್ಬಿಟ್ಟು ನಿಮ್ಗೆ ಇನ್ನೂ ಏನು ಎಕ್ಸ್ಟ್ರಾ ಇದ್ರಲ್ಲಿ ಬೇಕಾಗಬಹುದು, ಮತ್ತೆ ನಿಮ್ಮ ಮಕ್ಕಳ ಅಗತ್ಯಕ್ಕೆ ತಕ್ಕಂಗೆ, ನಿಮ್ಮ ಸ್ಕೂಲಿನ ಅಗತ್ಯಕ್ಕೆ ತಕ್ಕಂಗೆ ಏನ್ ಬದಲಾವಣೆ ಬೇಕು ಅಂತ ಹೇಳಿದ್ರೆ ಅವರು ಖಂಡಿತ ಇದನ್ನ ಇನ್ಕಾರ್ಪೊರೇಟ್ ಮಾಡಿ ಕೊಡ್ತಾರೆ. ಅದನ್ನ ಬಳಸಬಹುದು, ಮತ್ತೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನೀವು ಕೊಡಬಹುದು. Yes, this is a great opportunity for them. So now let's also address the need for translation, Purnima. We will show them how it can be used, in Kannada as well by using some AI tools. So let's do that now. ಸೊ ನೀವು ನೋಡಿದ ಹಾಗೆ ಈ ಟೂಲ್ ಕಿಟ್ ನಲ್ಲಿ ಎಲ್ಲಾ ಮಾಹಿತಿನೂ ಇಂಗ್ಲಿಷ್ ನಲ್ಲಿ ಇದೆ. ಎಲ್ಲಾ ಚಾಪ್ಟರ್ಸ್ ಮತ್ತೆ ಪ್ರತಿಯೊಂದು ಅದ್ರ ಬಗ್ಗೆ ಏನೇನು ಮಾಹಿತಿ ಬೇಕು ಎಲ್ಲ ಇಂಗ್ಲಿಷ್ ನಲ್ಲಿ ಇದೆ. ಸಪೋಸ್ಗೆ ಇಂಗ್ಲಿಷ್ ಕಷ್ಟ ಆಗ್ತಾ ಇದೆ ಅಂದ್ರೆ ಅವರು ಒಂದೊಂದೇ ಚಾಪ್ಟರ್ನ ತಗೊಂಡು
ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಅಥವಾ LM ಟೂಲ್ ಕಿಟ್ ಯೂಸ್ ಮಾಡಿಕೊಂಡು ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬೋದು. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡಾಗ ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ. ಪ್ರತಿಯೊಂದೂ ಒಳ್ಳೆ ಕ್ವಾಲಿಟಿಯಲ್ಲಿ ಇದು ಟ್ರಾನ್ಸ್ಲೇಟ್ ಮಾಡಿರತ್ತೆ. ಇದೇ ಟ್ರಾನ್ಸ್ಲೇಟರ್ ಟೂಲ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಯು ಆರ್ ಫ್ರೀ ಟು ಯೂಸ್. ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಬೇರೆ ಇನ್ಯಾವುದೇ ಒಂದು ಟ್ರಾನ್ಸ್ಲೇಷನ್ ಟೂಲ್ ಇದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಮತ್ತೆ ನಿಮ್ಮಲ್ಲಿ ಲೋಕಲ್ ಟ್ರಾನ್ಸ್ಲೇಷನ್ದು ಏನಾದರೂ ಫೆಸಿಲಿಟೀಸ್ ಇದ್ರೆ ಅದನ್ನು ಮಾಡ್ಬೋದು. ಈ Yeah. ಟ್ರಾನ್ಸ್ಲೇಷನ್ ನಲ್ಲಿ ಏನಾದರೂ ಲೋಪದೋಷಗಳಿದ್ರೆ, ನಿಮ್ಗೆ ಅದರಲ್ಲಿ ಇದು ಸರಿ ಇಲ್ಲ, ಇನ್ನೊಂದು ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಅನ್ನೋಂಥದ್ದು ಏನಾದರೂ ಇದ್ರೆ ಅದನ್ನು ಇವ್ರಿಗೆ ತಿಳಿಸಿದ್ರೆ ಅವ್ರು ಅದನ್ನ ಇದರಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಡ್ತಾರೆ. ಸೊ Yeah. ಬೇಸಿಕಲಿ ನಮ್ಮ ಐಡಿಯಾ ಏನು ಅಂದ್ರೆ, ಭಾಷೆ ನಮಗೊಂದು ಬ್ಯಾರಿಯರ್ ಆಗಬಾರ್ದು. ಅವರು ಯಾವ ಉದ್ದೇಶದಿಂದ ಇದನ್ನ ಮಾಡಿದಾರೋ, ನಿಮ್ಗೆ Right. ಯಾವ ಭಾಷೆ ಸುಲಭನೋ ಆ ಭಾಷೆಯಲ್ಲಿ ಕಲ್ತ್ಕೊಂಡು ನೀವು ಮುಂದುವರಿಬೇಕು ಅನ್ನೋದೇ ಇದರ ಉದ್ದೇಶ. ಹಾಗೆ ನಾವು ಗೂಗಲ್ ಟ್ರಾನ್ಸ್ಲೇಷನ್ ಅಲ್ಲಿ ಕೂಡ ಇಲ್ಲಿ ತೋರಿಸ್ತಾ ಇರೋ ಹಾಗೆ ಒಂದೊಂದೇ ಪ್ಯಾರಾಗಳನ್ನ ತಗೊಂಡು ಟ್ರಾನ್ಸ್ಲೇಟ್ ಮಾಡ್ಬೋದು. ಇದರಲ್ಲಿ ಒಂದು ಪ್ಯಾರಾಗ್ರಾಫ್ದು ಲೆಂತ್, ಚಾಪ್ಟರ್ದು ಲೆಂತ್ ಒಂದು ಲಿಮಿಟೇಷನ್ ಇರುತ್ತೆ. ಹಾಗಾಗಿ ಸ್ಮಾಲ್ ಪ್ಯಾರಾಸ್ ತಗೊಂಡು ಮಾಡ್ಬೋದು, ಅಥವಾ ಹಾಫ್ ಆಫ್ ಚಾಪ್ಟರ್ ತಗೊಂಡು ಮಾಡ್ಬೋದು. Yeah. So, well, so that's what it is about the toolkit. And thank you so much, Purnima, for joining us today and giving the overview and helping our Kannada audience know more about this toolkit, especially the teachers, the trainers, and the school leaders. This is primarily meant for them as a resource to help them offer the skill-based courses. Thank you. ಥ್ಯಾಂಕ್ ಯು. ನನಗೂ ತುಂಬಾ ಖುಷಿ ಆಯ್ತು. ನಮ್ಮ ಕನ್ನಡ ಯೂಸರ್ಸ್ ಎಲ್ಲ ಇದನ್ನ ದಯವಿಟ್ಟು ಬಳಸಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ, ಈ ಒಂದು ಇನಿಷಿಯೇಟಿವ್ಗೆ ಸಪೋರ್ಟ್ ಮಾಡಿ. Thank you. Thank you. ಥ್ಯಾಂಕ್ ಯು.